ಸರ್, ನಾನು ಒಬ್ಬರಿಗೆ ಸಾಲ ಕೊಟ್ಟಿದ್ದೆ. ಅವರು ನನಗೆ ವಾಪಸ್ ಬ್ಯಾಂಕ್ ಚೆಕ್ಕಲ್ಲಿ ಅಮೌಂಟ್ ಬರೆದು ಸೈನ್ ಮಾಡಿಕೊಟ್ರು. ನಾನು ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿದಾಗ ಚೆಕ್ ಬೌನ್ಸ್ ಆಗಿದೆ. ಏನು ಮಾಡಬೇಕು? ಸ್ನೇಹಿತರೆ, ನಿಮಗೆ ಯಾರಾದರೂ ಚೆಕ್ ಕೊಟ್ಟಾಗ ನೀವು ಆ ಚೆಕ್ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿದಾಗ ಚೆಕ್ ಬೌನ್ಸ್ ಆಗುತ್ತೆ. ಅವಾಗ ನೀವೇನು ಮಾಡ್ತೀರಾ? ರಿಟರ್ನ್ ಮೆಮೊ ಕಲೆಕ್ಟ್ ಮಾಡಬೇಕಾಗುತ್ತೆ. ನಂತರ 30 ದಿನಗಳಲ್ಲಿ ನಿಮಗೆ ಯಾರು ಚೆಕ್ ಕೊಟ್ಟಿದ್ದು ಅವ್ರಿಗೆ ಒಂದು ಲೀಗಲ್ ನೋಟಿಸನ್ನು ನಿಮ್ಮ ವಕೀಲರ ಮುಖಾಂತರ ನೀಡಬೇಕಾಗುತ್ತೆ. ನಂತರ ವಿತಿನ್ 30 ಡೇಸ್ ಒಳಗಡೆ ಅವರಿಂದ ಯಾವುದೇ ಸೆಟಲ್ಮೆಂಟ್ ಅಥವಾ ರಿಪ್ಲೈ ಬಂದಿಲ್ಲ ಅಂದರೆ NI ಆ್ಯಕ್ಟ್ ಅಂದರೆ ನೆಗೋಷಿಯಬಲ್ ಇಂಪ್ರೂವ್ಮೆಂಟ್ ಆ್ಯಕ್ಟ್ 138 ಸೆಕ್ಷನ್ ಪ್ರಕಾರ ಅವರ ಮೇಲೆ ನೀವು ಕೇಸ್ ದಾಖಲಿಸಬಹುದು. ಅವರು ತಪ್ಪು ಮಾಡಿದ್ದಾರೆ ಅಂತ ಕೋರ್ಟ್ಗೆ ಗೊತ್ತಾದರೆ 100% 2 ಇಯರ್ಸ್ ಜೈಲು ಶಿಕ್ಷೆ ಆಗುತ್ತೆ. ಅಥವಾ ಅವರು ನಿಮಗೆ 10 ಲಕ್ಷದ ರೂಪಾಯಿ ಚೆಕ್ ಏನಾದರೂ ಕೊಟ್ಟಿದ್ರೆ ಅದರ ಡಬಲ್ ಅಮೌಂಟ್ ಅಂದರೆ 20 ಲಕ್ಷ ರೂಪಾಯಿ ಹಣ ನಿಮಗೆ ಬರುತ್ತದೆ. ಈ ತರಹ ಲಾ ರಿಲೇಟೆಡ್ ವಿಡಿಯೋಸ್ಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.